ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಸಿಂಪಲ್ ಆಗಿರೋ ಒಂದು ಡಿನ್ನರ್ ಅಥವಾ ಬ್ರೇಕ್ಫಾಸ್ಟಿಗೆ ಮಾಡುವಂಥ ಈಸಿಯಾಗಿರೋ ರೆಸಿಪಿ ಕೂಡ ಇದೆ ಇದರಲ್ಲಿ. ಸೊ ಮಿಸ್ ಮಾಡಬೇಡಿ, ಸ್ಕಿಪ್ ಮಾಡದೆ ನೋಡಿ. ಹಾಗೆ ಚಟ್ಪಟ್ ಒಂದು ಡ್ರಿಂಕ್ ಕೂಡ ಮಾಡ್ತಾಯಿದ್ದೀನಿ. ಸೊ ಹಾಗೆ ಇವತ್ತಿನ ವ್ಲಾಗಿಗೆ ವೆಲ್ಕಮ್ ಮಾಡುತ್ತಾ ಇವಾಗ ನಾನು ರೆಸಿಪಿಗೆ ಹೋಗ್ತಾ ಇದ್ದೀನಿ. ಸೊ ನಾನಿಲ್ಲಿ ಅರ್ಧ KGಯಷ್ಟು ಮಟನ್ ತಗೊಂಡಿದ್ದೀನಿ. ಸೊ ಅದಕ್ಕೆ ಇವಾಗ ನಾನು 3 ಈರುಳ್ಳಿ, 4 ಟೊಮೆಟೊವನ್ನು ಹಾಕ್ತಾಯಿದ್ದೀನಿ. ಟೊಮೆಟೊ ಸ್ವಲ್ಪ ಇದಕ್ಕೆ ನಾನು ಜಾಸ್ತಿ ಹಾಕ್ತಾಯಿದ್ದೀನಿ, ಈರುಳ್ಳಿ ಕಡಿಮೆ ಹಾಕ್ತಾಯಿದ್ದೀನಿ. ಸೊ ಹಾಗೆ ನಾನು ಪೇಸ್ಟ್ ಮಾಡಿಟ್ಟ ಮಸಾಲೆ ಉಂಟಲ್ವ, ಗ್ರೈಂಡ್ ಮಾಡಿಟ್ಟ, ಅದನ್ನು ನನಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ತೇನೆ. ನಾನಿವಾಗ 3 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಸೊ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ, ಸ್ವಲ್ಪ ಗರಂ ಮಸಾಲ ಹಾಕಿ, ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಧನಿಯಾ ಪುಡಿ ಹಾಗೆ ಜೀರಾ ಪುಡಿ ಹಾಕಲ್ಲ, ಯಾಕೆಂದರೆ ನಾನು ಮಸಾಲ ಮಾಡುವಾಗ ಅದಕ್ಕೆ ಎಲ್ಲವನ್ನು ಹಾಕಿದ್ದೀನಿ. ಸೊ ಹಾಗೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕಿತ್ತು. ಸೊ ನನಗೆ ಮರ್ತೋಯ್ತು, ಮತ್ತೆ ಹಾಕ್ತಾಯಿದ್ದೀನಿ. ಹಾಗೆ ಅದನ್ನು ನಾನು ಬೇಯಿಸ್ಲಿಕ್ಕೆ ಇಟ್ಟೆ. ಒಂದು 5 ವಿಸಿಲ್ ಕೂಗಿಸಿದರೆ ಸಾಕು. ಸೊ ಇವಾಗ ಅದಕ್ಕೆ ಬೇಕಾದ ಕಡುಬು ಉಂಟಲ್ವ, ಅದನ್ನು ಮಾಡ್ತಾಯಿದ್ದೀನಿ. ಈಗ ನಾವು ಪತ್ತಿರೆಲ್ಲ ಮಾಡ್ತೀವಲ್ಲ, ಅದರದ್ದು ಇದು ಹಿಟ್ಟು, ಪತ್ತಿರು ಪುಡಿ ಅಂತ. ಸೊ ಅದನ್ನು ನಾನು 3 ಕಪ್ಪಷ್ಟು ಹಾಕ್ತಾಯಿದ್ದೀನಿ. ಹಾಗೆ ಸೋಂಪು ಉಂಟಲ್ವ, ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಅದ ನಂತರ ಒಂದು 1/4 ಕಪ್ಪಷ್ಟು ತುರಿ ಉಂಟಲ್ವ, ತೆಂಗಿನಕಾಯಿ ತುರಿ. ಸೊ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಮಗೆ ಚಪಾತಿಗೆಲ್ಲ ಮಾಡ್ತೀವಲ್ಲ ಅದೇ ಥರ ಸಾಫ್ಟಾಗಿ ಹಿಟ್ಟನ್ನು ಕಲಸಿಡಬೇಕು. ಸೊ ಹೀಗೆ ಆದ ನಂತರ ಈ ಪಿಂಡೆ ಉಂಟಲ್ವ, ಕಡುಬು, ಸೊ ಅದನ್ನು ಸ್ಟೀಮ್ ಮಾಡಲಿಕ್ಕೆ ಸ್ಟೀಮರ್ ತಗೊಂಡಿದ್ದೀನಿ. ಸ್ವಲ್ಪ ಕೆಳಗಡೆ ನೀರು ಹಾಕಿ ಅದ ನಂತರ ಅದರ ಪ್ಲೇಟ್ ಉಂಟಲ್ವ ಅದನ್ನು ಹಾಕಿದರೆ ಆಯಿತು. ಅದ ನಂತರ ಇಷ್ಟು ಸಣ್ಣ ಸಣ್ಣ ಕಡುಬನ್ನು ಮಾಡಿದರೆ ಆಯಿತು. ಬೇಗನೆ ಬೇಯುತ್ತೆ ಅದು ಕೂಡ. ಅದು ನಾನೊಂದು 10 ಮಿನಿಟ್ ಬೇಯಿಸ್ತಾ ಇದ್ದೀನಿ. ಸೊ ಇವಾಗ ನಮ್ಮದು ಮಟನ್ ಮಸಾಲ ರೆಡಿ ಆಯಿತು. ಸೊ ಅದಕ್ಕೆ ನಾನು ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, ತೆಂಗಿನಕಾಯ್ದು ಹಾಲು ಉಂಟಲ್ವ ಅದನ್ನು ಹಾಕ್ತಾ ಇದ್ದೇನೆ. ಆಲ್ರೆಡಿ ತೆಂಗಿನಕಾಯ್ದು ಹಾಲು ಯಾವ ಥರ ತೆಗೆಯೋದು, ಕಾಯಿ ಹಾಲು ಯಾವ ಥರ ತೆಗೆಯೋದು ಅಂತ ಎಲ್ರಿಗೂ ಗೊತ್ತಿರೋ ವಿಷಯ ಅಲ್ಲ. ಸೊ ಅದಕ್ಕೆ ನಾನು ತೋರಿಸ್ಲಿಲ್ಲ. ಈ ಥರ ಮಾಡಿ ಹಾಲನ್ನು ಹಾಕಿ ಒಂದು ಕುದಿ ಬಂದರೆ ಸಾಕು, ಜಾಸ್ತಿ ಏನು ಬೇಡ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮೊದಲಿಗೆ ಹಾಕ್ಕೊಳ್ಳಿ, ನನಗೆ ಮರ್ತೋದ ಕಾರಣ ಇವಾಗ ಹಾಕ್ತಾಯಿದ್ದೀನಿ. ಸೊ ಅದು ಬಾಯ್ಲ್ ಆಯಿತು. ಅದಕ್ಕೇನು ನಮ್ಮದು ಕಡುಬು ಉಂಟಲ್ವ ಅದು ಕೂಡ ಬೆಂದು ಬಂದಿದೆ. ಸೊ ನಾನು ಇದರಲ್ಲಿ ಗ್ರೇವಿ ಸ್ವಲ್ಪ ತಗೊಂಡಿದ್ದೀನಿ, ಯಾಕೆಂದರೆ ಕಡುಬು ಸ್ವಲ್ಪ ಕಡಿಮೆ ಆಗಿತ್ತು. ಸೊ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಈ ಪಿಂಡೆ ಉಂಟಲ್ವ ಅದನ್ನು ಅದಕ್ಕೇ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬಾಯ್ಲ್ ಆದರೆ ಸಾಕು. ಫೈನಲ್ಗೆ ಕೊರಿಯಂಡರ್ ಲೀಫ್ ಹಾಕಿದರೆ ನಮ್ಮದು ಬ್ರೇಕ್ಫಾಸ್ಟಿಗೂ ಡಿನ್ನರಿಗೆ ಮಾಡೋ ಒಂದು ರೆಸಿಪಿ ಇಲ್ಲಿ ರೆಡಿ ಆಯಿತು. ಸೊ ಅದೆಲ್ಲ ಆದ ನಂತರ ನನ್ನ ಮಗ ನಮಾಜ್ ಮಾಡಲಿಕ್ಕೆ ಮಸೀದಿಗೆ ಹೋದ. ಆವಾಗ ಟೈಮ್ ಸ್ವಲ್ಪ ಫ್ರೀ ಇತ್ತಲ್ವ, ಅವನು ಹೋದರೆ ಒಂದು 10 o'clock ಆಗ್ತದೆ ಬರುವಾಗ. ಸೊ ನಂದು ಈದ್ ಡ್ರೆಸ್ ಇತ್ತಲ್ವ ಅದು ಕಂಪ್ಲೀಟೇ ಮಾಡಲಿಲ್ಲ, ಕಟಿಂಗ್ ಮಾಡಿಟ್ಟಿದ್ದೆ. ಸೊ ನನಗೆ ಮಾಡಲಿಕ್ಕೆ ಕೂಡ ಉದಾಸೀನ ಆಗ್ತಾಯಿತ್ತು, ಇನ್ನೂ ಇಟ್ಟರೆ ಆಗಲ್ಲ ಅಂತೇಳಿ ಅದನ್ನು ಕೂಡ ಸ್ಟಿಚ್ ಮಾಡಲಿಕ್ಕೆ ಹೋಗ್ತಾಯಿದ್ದೇನೆ. ಸೊ ಇವಾಗ ಇದು ನನ್ನ ಔಟ್ಫಿಟ್, ಇದು ಪ್ಯಾಂಟ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಟಾಪ್ಸ್ ಎಲ್ಲ ನಾನು ಇವಾಗ ಇದರಲ್ಲಿ ಸ್ಟಿಚ್ ಮಾಡೋದು ಕೂಡ ಹಾಕ್ತಾಯಿಲ್ಲ. ನನಗೆ ಅದು ಒಂಥರ ಪೆರ್ನಾಲ್ ದಿವಸ, ಅದೇ ಹಬ್ಬದ ದಿವಸ ನಮ್ಮದು ಈ ದಿವಸ ನೋಡಲಿ ಅಂತ. ಸೊ ಅದು ನಾನು ಇನ್ಶಾಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ, ಈದಿದ್ದು ವ್ಲಾಗ್ ಮಾಡುವಾಗ. ಸೊ ಇವಾಗ ನಾನು ಪ್ಯಾಂಟಿಗೆ ಎಲಾಸ್ಟಿಕ್ ಕೂಡ ಹಾಕಿ ಆಯಿತು. ಸೊ ಬೇಗನೆ ಆಗುತ್ತೆ, 1 ಗಂಟೆಯಲ್ಲಿ ನನಗೆ ಪ್ಯಾಂಟ್ ಮತ್ತು ಟಾಪ್ ಸ್ಟಿಚ್ ಮಾಡಿ ಕೂಡ ಆಯಿತು. ಸೊ ಹಾಗೆ ನಾನು ಯಾವಾಗಲೂ ಒಮ್ಮೆ ಈ ಥರ ನಂದು ಮಕ್ಕಳ ಟಾಯ್ ಉಂಟಲ್ವ ಅದನ್ನು ಅವರಿಗೆ ಎದ್ದೇಳೋ ಮುಂಚೆ ಒಂದು 6 ಮಂತ್ ಮುಂಚೆ ಇರಬೇಕು ಇದು, ಆವಾಗ ನಾನು ಸೆಟ್ ಮಾಡಿಟ್ಟಿದ್ದೆ. ಸೊ ಅದರದ್ದು ವೀಡಿಯೋ ಸಿಗುವಾಗ ಮೆಮೊರಿಗೆ ಅಂತ ಇರಲಿ ಅಂತ ಯೂಟ್ಯೂಬಿಗೆ ಹಾಕೋಣ ಅಂತೇಳಿ ಇಲ್ಲಿ ನಾನು ಸೆಟ್ ಮಾಡಿದ್ದು ಹಾಕ್ತಾಯಿದ್ದೀನಿ. ಅವರಿಗೆ ಈ ಥರ ಸೆಟ್ ಮಾಡಿ ಸ್ಕೂಲ್ ರಜೆ ಇದ್ದಾಗ ಸೆಟ್ ಮಾಡಿ ಕೊಡ್ತಾ ಇರ್ತೀನಿ ನಾನು. ಇವಾಗ ಎಕ್ಸಾಮ್ ನಡೀತಾ ಉಂಟು, ಇನ್ನು ಸ್ಕೂಲ್ ರಜೆಯಲ್ಲಿ ಈ ಥರ ಸೆಟ್ ಮಾಡಿ ಕೊಟ್ಟರೆ ಅವ್ರು ಕಲಿತಾರೆ, ಆಟ ಆಡ್ತಾರೆ. ಈ ಎಕ್ಸಾಮ್ ಟೈಮಲ್ಲಿ ನಾವು ಏನಾದರೂ ಆ ಥರ ಮಾಡಿಕೊಟ್ರೆ ಅವರು ಕಲೀಲಿಕ್ಕೆ ಹೋಗೋದಿಲ್ಲ ಅಲ್ವ, ಅದಕ್ಕೆ ನಾನು ಆ ಥರ ಮಾಡಿಕೊಡಲ್ಲ, ಸೆಟ್ ಮಾಡಿ ಎಲ್ಲ ಕೊಡಲ್ಲ, ಅದನ್ನೆಲ್ಲ ತೆಗೆದಿಡ್ತೀನಿ. ಯಾವಾಗ ರಜೆ ಸಿಗುತ್ತೆ ಆವಾಗ ನಾನು ಈ ಥರ ಎಲ್ಲ ಮಾಡಿ ಕೊಡ್ತೀನಿ. ಸೊ ಹಾಗೆ ಇವತ್ತಿನ ಇಫ್ತಾರಿಗೆ ನೆಕ್ಸ್ಟ್ ಡೇ ಇದ್ದಿದ್ದು ನಾನು ಚಿಕನ್ ರೋಲ್ ಮತ್ತು ಚಿಕನ್ ಸಮೋಸ ಮಾಡಿದ್ದೆ. ಸೊ ಅದನ್ನು ಇದರಲ್ಲಿ ರೆಸಿಪಿ ಹಾಕಲಿಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹಾಕ್ತೇನೆ. ಹಾಗೆ ಇವಾಗ ಚಟ್ಪಟ್ ಡ್ರಿಂಕ್ಸ್ ಎಲ್ಲ ಟ್ರೆಂಡ್ ಆಗಿದ್ರು, ನಾನು 2 ಟೈಪ್ಸಲ್ಲಿ ಮಾಡಿದ್ದೆ. ಸೊ ಇವಾಗ ನಾನು ಅದರಲ್ಲಿ 1 ಟೈಪ್ಸಲ್ಲಿ ನಾನು ನಿಮಗೆ ಇದರಲ್ಲಿ ರೆಸಿಪಿ ಹಾಕ್ತಾ ಇದ್ದೇನೆ. ಅದೇ ಥರ ನೀವು ಕೂಡ ಮಾಡಿದರೆ ಆಯಿತಾ. ಸ್ವಲ್ಪ ಹುಣಸೆ ಹುಳಿ ಉಂಟಲ್ವ ಅದನ್ನು ಹಾಕಬೇಕು, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಕೂಡ ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು.
ಖಾರ ಜಾಸ್ತಿ ಬೇಕಿದ್ದರೆ ಹಸಿಮೆಣಸಿನಕಾಯಿ ಜಾಸ್ತಿ ಹಾಕ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಇದರಲ್ಲಿ ಅಷ್ಟೇನು ಮಿಕ್ಸ್ ಮಾಡಲಿಲ್ಲ, ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಆದ ನಂತರ ಸಪ್ಪೆ ಸೋಡಾ ಬರ್ತದಲ್ಲ, ಸಪ್ಪೆಯಾಗಿರೋದು, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು. ಅದು ನನ್ನ ಮಗ ಕುಡಿದು ಟೇಸ್ಟ್ ಇದೆ, ನನ್ನ ಮೂಗಿಗೆಲ್ಲ ಅದ್ರದ್ದು ಗ್ಯಾಸ್ ಹೋಯ್ತು ಅಂತ ಹೇಳ್ತಾ ಇದ್ದ. ಸೊ ಹಾಗೆ ನಾನು ರಾಗಿ ಜ್ಯೂಸ್ ಕೂಡ ಮಾಡಿದ್ದೆ, ರಾಗಿ ಫಲೂಡ ಮಾಡಿದ್ದೆ. ಅದರ ರೆಸಿಪಿ ಕೂಡ ನಾನು ಇದರಲ್ಲಿ ಹಾಕಲಿಲ್ಲ. ನಿಮಗೆ ಬೇಕಿದ್ದರೆ ಕಾಮೆಂಟಲ್ಲಿ ತಿಳಿಸಿ, ನಿಮಗೆ ಇದರ ರೆಸಿಪಿ ಬೇಕಿದ್ದರೆ. ಸೊ ಹಾಗೆ ಇವತ್ತಿನ ನಾನು ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾನು ಇವತ್ತು ಮಾಡಿದ ಒಂದು ಚಿಕ್ಕದಾಗಿರೋ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ಸೊ ಒಂದು ಕಾಮೆಂಟ್ ಆದರೂ ಹಾಕಿ, ನೀವು ಒಂದು ಹಾರ್ಟ್ ಈ ಥರ ಎಮೋಜಿ ಆದರೂ ಕೂಡ ಹಾಕಿ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನೋಡ್ಕೊಳ್ಳಿ. ಹಾಗೆ ಹತ್ತಿರದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇನ್ನೇನಿಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.